ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಭೀಮಾ ದುನಿಯಾ ವಿಜಯ್ ಅವರು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಜೊತೆಗೆ ಅವರೇ ಆಕ್ಟ್ ಮಾಡಿರೋ ಸಿನಿಮಾ ಇದೇ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಿದೆ. ಭೀಮಾ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಟ್ರೈಲರ್ ಹೇಗಿದೆ, ಏನೆಲ್ಲ ಇದೆ, ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ಈ ಹಿಂದೆ ಹೇಳಿದ ಹಾಗೆ ಭೀಮಾ ಸಿನಿಮಾ ಮೇಜರ್ ಆಗಿ ಡ್ರಗ್ ಮಾಫಿಯಾ, ಅದರಲ್ಲೂ ಮಿಡಲ್ ಕ್ಲಾಸ್ ಮನೆಯ ಮಕ್ಕಳು ಈ ಒಂದು ಡ್ರಗ್ ಸೇವನೆಯ ಬಲೆಗೆ ಹೇಗೆ ಬೀಳ್ತಾರೆ, ಡ್ರಗ್ ಮಾಫಿಯಾ ದಂಧೆ ಹೇಗೆ ನಡೆಯುತ್ತೆ, ಇವಾಗಿನ ಯುವ ಪೀಳಿಗೆ ಈ ಒಂದು ಜಾಲದಲ್ಲಿ ಹೇಗೆ ತಗಲಾಕೊಳ್ತಾರೆ ಅನ್ನೋದನ್ನ ಮುಖ್ಯವಾಗಿ ಹೇಳ್ತಾ ಇದೆ ಈ ಒಂದು ಟ್ರೈಲರ್. ಇನ್ನು ಇಲ್ಲಿ ಒಂದು ಏರಿಯಾ, ಆ ಏರಿಯಾದಲ್ಲಿ ಡ್ರ್ಯಾಗನ್ ಗ್ಯಾಂಗ್, ಬಾಬ್ ಗ್ಯಾಂಗ್, ಮೂರನೇದು ಭೀಮನ ಗ್ಯಾಂಗ್. ಭೀಮನ್ ಹುಡುಗರು ಡ್ರ್ಯಾಗನ್ ಹುಡುಗರು ಇಬ್ರು ಕಿರಿಕ್ ಮಾಡ್ಕೊಂಡಿದ್ದಾರೆ. ಈ ಮೂರು ಗ್ಯಾಂಗ್ಗಳ ಮಧ್ಯೆ ಗ್ಯಾಂಗ್ ವಾರ್ ನಡೆಯುತ್ತೆ ಅಂತ ಗೊತ್ತಾಯಿತು. ಇನ್ನು ಇಲ್ಲಿ ಜೈಲಿನಲ್ಲಿ ಕೂಡ ಅಂಡರ್ ವರ್ಲ್ಡ್ ಡಾನ್ಗಳ ಆಕ್ಟಿವಿಟಿ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲೂ ಈ ಏರಿಯಾದ ನೈಟ್ ಆಕ್ಟಿವಿಟಿ ಹೇಗೆಲ್ಲ ವರ್ಕ್ ಮಾಡುತ್ತೆ ಅಂತ ಡೀಟೇಲ್ ಆಗಿ ತೋರಿಸಿದ್ದಾರೆ ನಿರ್ದೇಶಕ ವಿಜಯ್ ಕುಮಾರ್ ಅವರು. ಇನ್ನು ಇಲ್ಲಿ ದುನಿಯಾ ವಿಜಯ್ ಅವರಿಗೆ 2 ಲುಕ್ ಇರೋ ಹಾಗಿದೆ. ಅಂದ್ರೆ ಒಂದು ಯಂಗರ್ ಲುಕ್ ಅಂಡ್ ಇನ್ನೊಂದು ಇವಾಗಿನ ಪ್ರೆಸೆಂಟ್ ಟೈಮ್ನಲ್ಲಿ. ಅಂದ್ರೆ ಸಿನಿಮಾದಲ್ಲಿ ಫ್ಲಾಶ್ ಬ್ಯಾಕ್ ಸೀನ್ ಇರೋದು ಗ್ಯಾರಂಟಿ. ಅಂಡ್ ಇಲ್ಲಿ ಇನ್ನೊಬ್ಬ ರೌಡಿ ಮಂಜನ ಕ್ಯಾರೆಕ್ಟರ್ ಕೂಡ 2 ಲುಕ್ ನಲ್ಲಿ ಕಾಣಿಸ್ತಿದೆ. ಸೊ ಭೀಮಾ ಮತ್ತು ಈ ಮಂಜನ ಡ್ರ್ಯಾಗನ್ ಗ್ಯಾಂಗ್ ಮಧ್ಯೆ ಮೊದಲಿಂದನೂ ದುಶ್ಮನಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಇನ್ನ ಈ ಏರಿಯಾಗೆ ಹೊಸದಾಗಿ ಪೋಸ್ಟಿಂಗ್ ಆಗಿ ಬರೋ ಲೇಡಿ ಪೊಲೀಸ್, ಆಕೆ ಹೇಗೆ ಕೆಲಸ ಮಾಡ್ತಾಳೆ ಅನ್ನೋದನ್ನ ಈ ಒಂದು ಶಾರ್ಟ್ ನ ಮುಖಾಂತರ ಹೇಳಿದ್ದಾರೆ ನಿರ್ದೇಶಕ ವಿಜಯ್ ಅವರು. ಇನ್ನ ಈ ಡ್ರಗ್ ಮಾಫಿಯಾ ಹೇಗೆ ಕರ್ನಾಟಕ ಪೂರ್ತಿ ಹಬ್ಬಿದೆ ಅನ್ನೋದನ್ನ, ಮತ್ತೆ ಇವಾಗಿನ ಕಾಲೇಜ್ ಹುಡುಗರು ಹೇಗೆ ಈ ಡ್ರಗ್ ನಶೆಗೆ ದಾಸರಾಗಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಅಂಡ್ ಅದಕ್ಕೆಲ್ಲ ಯಾರೆಲ್ಲ ಕಾರಣ ಅನ್ನೋದನ್ನ, ಅಂದ್ರೆ ಅಂಡರ್ ವರ್ಲ್ಡ್ ಇಂದ ಹಿಡಿದು ಪುಡಿ ರೌಡಿಗಳಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳು ಹೇಗೆಲ್ಲ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಮುಖ್ಯವಾಗಿ ಈ ಒಂದು ಟ್ರೈಲರ್ ನಲ್ಲಿ ಹೇಳಿದ್ದಾರೆ. ಇನ್ನ ಇಲ್ಲಿನ ಕಲಾವಿದರು ದುನಿಯಾ ವಿಜಯ್, ಅಚ್ಯುತ್ ಕುಮಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಕಾಕ್ರೋಚ್ ಸುದಿ ಅವರನ್ನ ಬಿಟ್ರೆ 106 ಹೊಸ ಕಲಾವಿದರು ಸಿನಿಮಾದಲ್ಲಿ ನಟಿಸಿದ್ದು, ಅವರೆಲ್ಲರ ಅಭಿನಯ ಕೂಡ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಎಲ್ಲೂ ಯಾವ ಒಬ್ಬ ಕಲಾವಿದನು ಹೊಸಬ ಅಂತ ಗೊತ್ತಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ ಅವರೆಲ್ಲರ ಅಭಿನಯ. ಇನ್ನ ಇಲ್ಲಿನ ಸಂಭಾಷಣೆ, ಡೈಲಾಗ್ಗಳು ಕೂಡ ಕ್ಯಾಚಿ ಅಂಡ್ ಮಾಸ್ ಆಗಿದಾವೆ. ಅದರಲ್ಲೂ ಇದು ಮೀಟರ್ ಕಿಲೋಮೀಟರ್ ಗಟ್ಟಲೆ ಐತೆ ಹೇಳಲು ಜುಟ್ಟು, ಮತ್ತೆ ಇದು ಈ ಡೈಲಾಗ್ಗಳೇ ಈ ಟ್ರೈಲರ್ನ ಹೈಲೈಟ್ ಅಂತ ಹೇಳ್ತೀನಿ. ಇನ್ನ ಮಾಸ್ತಿ ಅವರು ಸಂಭಾಷಣೆ ಬರೆದಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಪಕ್ಕಾ ಲೋಕಲ್ ಡೈಲಾಗ್ಗಳಿಗೇನು ಕಡಿಮೆ ಇರಲ್ಲ ಅಂತ ಹೇಳ್ತೀನಿ. ಇನ್ನ ಈ ಒಂದು ಟ್ರೈಲರ್ಗೆ ಮೇಜರ್ ಬ್ಯಾಕ್ ಬೋನ್ ಅಂದ್ರೆ ಅಲ್ಲಿನ ಮ್ಯೂಸಿಕ್. ಚರಣ್ ರಾಜ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಜವಾಗ್ಲೂ ಸೊಗಸಾಗಿದೆ. ಸೌಂಡ್ ಡಿಸೈನ್ ಚೆನ್ನಾಗಿದೆ. ಇವತ್ತಿನ ಯಂಗ್ ಜನರೇಷನ್ ಇಷ್ಟಪಡುವಂತಹ EDM ಸ್ಟೈಲ್ನಲ್ಲಿ ಬಾರಿಸಿ ಚೆಚ್ಚಿ ಕೆಡವಿದ್ದಾರೆ. ಇನ್ನ ಆಲ್ರೆಡಿ ಸಿನಿಮಾದ ಕೆಲವೊಂದು ಹಾಡುಗಳು ಸೌಂಡ್ ಮಾಡ್ತಿವೆ. ಇನ್ನ ಇಲ್ಲಿ ಈ ಟ್ರೈಲರ್ನಲ್ಲಿ 1 ನಿಮಿಷ 33 ಸೆಕೆಂಡಲ್ಲಿ ಶುರುವಾಗೋ ಈ ಮ್ಯೂಸಿಕ್ ಕಿರ್ಚಾಟ ಜೊತೆಗೆ ಅಲ್ಲಿ ಬರೋ ಕೋರಸ್ ಮತ್ತೆ ಅಲ್ಲಿ ಬರೋ RX ಗಾಡಿ ಸೌಂಡು ಎಲ್ಲವನ್ನು ತುಂಬಾ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ. ಮಜಾ ಕೊಡ್ತುಗುರು. ಇನ್ನ ಈ ಒಂದು ಟ್ರೈಲರ್ ಅಲ್ಲಿ ಮುಖ್ಯವಾಗಿ ಕಾಣುವ ಇನ್ನೊಂದು ವಿಷಯ ಅಂದ್ರೆ ಅದು ಅಲ್ಲಿನ ಬೈಕ್ ಚೇಸಿಂಗ್ಗಳು ಮತ್ತು ದುನಿಯಾ ವಿಜಯ್ ಅವರ ಫೈಟ್ಸ್. ನಿಜವಾಗ್ಲೂ ಮಜಾ ಕೊಡ್ತುಗುರು. ವಿಜಯ್ ಅವರು ಮಾಡೋ ಸ್ಟಂಟ್ಸ್ ಸೂಪರ್ ಅಂತ ಹೇಳ್ತೀನಿ. ಇನ್ನ ಸಿನಿಮಾದಲ್ಲಿ ಬರೀ ಒಡೆದಾಟ ಬಡದಾಟ ಮಾತ್ರ ಇಲ್ಲದೆ ಸಿನಿಮಾದಲ್ಲಿ ಎಮೋಷನ್ ಬ್ಲಾಕ್ ಕೂಡ ಇದೆ ಅನ್ನೋದು ಅಚ್ಯುತ್ ಕುಮಾರ್ ಮತ್ತು ನಾಯಕಿಯ ಈ 2 ಶಾಟ್ ನಿಂದ ಗೊತ್ತಾಗ್ತಿದೆ. ಇನ್ನ ನಾಯಕ ಭೀಮಾ ಈ ವ್ಯವಸ್ಥೆಯ ವಿರುದ್ಧ ಹೇಗೆಲ್ಲ ಹೋರಾಡ್ತಾನೆ, ಸಿನಿಮಾದಲ್ಲಿ ಲಾಂಗ್ ಹಿಡಿದು ಯಾರನ್ನ ಬಲೆ ಹಾಕ್ತಾನೆ ಅನ್ನೋದಕ್ಕೆ ಸಿನಿಮಾ ನೋಡ್ಬೇಕು ಅಂತ ಹೇಳ್ತೀನಿ. ಇನ್ನ ಈ ಒಂದು ಟ್ರೈಲರ್ ನಲ್ಲಿ ಅಂತ ಮೈನಸ್ಗಳೇನು ಕಾಣಿಸ್ಲಿಲ್ಲ. ಪಕ್ಕ ಮಾಸ್ ಆಡಿಯನ್ಸ್, ಕಾಲೇಜ್ ಹುಡುಗರು ಇಷ್ಟಪಡೋ ಸಿನಿಮಾ ಭೀಮಾ ಅಂತ ಹೇಳ್ತೀನಿ. ಇನ್ನ ಭೀಮಾ ಟ್ರೈಲರ್ ನೋಡಿ ಹೇಳ್ಬೇಕು ಅಂತ ಅನಿಸಿದ ವಿಚಾರಗಳು ಇದಾಗಿತ್ತು. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.